ನಮಸ್ಕಾರ ವೀಕ್ಷಕರೇ, ಇದು ಗರುಡ ಟಿವಿಯ ಸಂಗೀತ ಲೋಕ ಭಾನುವಾರದ ಸಂಗೀತ ಎನ್ನುವ 5 ಹಾಡುಗಳ ಮಹಾಸಂಗಮ. ಇದು ಎಲ್ಲರೂ ಕೇಳ್ತಾ ಇದ್ರು, ಸರ್ ಹಾಡಿಂದು ಹಾಕೋದು ಬಿಟ್ಬಿಟ್ರಲ್ಲ ಯಾಕೆ ಅಂತೇಳಿ. ಈಗ ಅದಕ್ಕೆ ನಿಮ್ಮ ನಿರೀಕ್ಷೆಯನ್ನು ಹುಸಿ ಮಾಡಬಾರ್ದು. ನಾವೀಗ 5 ಅದ್ಭುತ ಹಾಡುಗಳನ್ನು ನಿಮ್ಮ ಮುಂದೆ ನಿಮಗಾಗಿ ತಗೊಂಡು ಬಂದಿದ್ದೇವೆ. ಕಥಾ ಸಂಗಮ ಅನ್ನೋ ಒಂದು ಚಲನಚಿತ್ರ, ಇಲ್ಲಿ 3 ಕಾದಂಬರಿಗಳನ್ನು ಮಿಶ್ರಿತ ಮಾಡಿ ಒಂದು ಸಿನಿಮಾವನ್ನು ತೆಗೆದಿದ್ರು. ಅಂದರೆ ಈಗ ನಮ್ಮದ್ರಲ್ಲಿ ಈಗ ಧಾರಾವಾಹಿಗಳು ಬರ್ತಾವಲ್ಲ, ಮುಂದುವರಿಯುವುದು ಅನ್ನಂಗೆ ಬೇರೆ ಬೇರೆ ಕಥೆಗಳು. ಪುಟ್ಟಣ್ಣಜಿಯವರ ಒಂದು ಪ್ರಯತ್ನ ಇದು ಅಂತ ಹೇಳ್ಬೋದು. ಇಲ್ಲಿ ವಿಜಯ ನರಸಿಂಹ ಅವರ ಸಾಹಿತ್ಯ ಯಾವ ರೀತಿ ಎಷ್ಟು ಅದ್ಭುತವಾಗಿದೆ ಅಂದರೆ, ವಿಜಯ ಭಾಸ್ಕರ್ ಅವರ ಸಂಗೀತ ಕೂಡ ಅಷ್ಟೇ ಉತ್ತಮವಾಗಿದೆ. ಇನ್ನು PB ಶ್ರೀನಿವಾಸ್ ಅವರ ಧ್ವನಿ ಹೇಳಲೇಬೇಕಾಗಿಲ್ಲ, ತಂಗಾಳಿ ಅಂತ ಹೇಳ್ಬೋದು. ಹೆಂಗಿದೆ ಅಂದರೆ ಹೆಣ್ಣೆ ಎಲ್ಲದಕ್ಕೂ ಮೂಲ ಅನ್ನೋ ರೀತಿಯಲ್ಲಿ ಕಾಳಿದಾಸ ಶಾಕುಂತಲೆಯಿಂದ ಯಾವ ರೀತಿ ಮುಂದೆ ಕಥಾನಕವನ್ನು ಬೆಳೆಸ್ಕೊಂತ ಹೋದರು. ಕಾಳಿದಾಸನ ಕಾವ್ಯ ಲಹರಿಗೆ ಕಾರಣ ಹೆಣ್ಣಿನ ಅಂದ, ಉಮರು ಖಯಾಮನ ಕಾವ್ಯದ ನಿಶೆಗೆ ಕಾರಣ ಹೆಣ್ಣಿನ ಆನಂದ. ಅಂದರೆ ಹೆಣ್ಣೆ ಎಲ್ಲದಕ್ಕೂ ಮೂಲ ಅನ್ನೋ ಅರ್ಥದಲ್ಲಿ ಇಲ್ಲಿ ವಿಜಯ ನರಸಿಂಹ ಅವರು ಬರೆದಿದ್ದಾರೆ. ಈ ಹಾಡನ್ನು ಕೇಳಿ. ಕಾಳಿದಾಸನ ಕಾವ್ಯಲಹರಿಗೆ ಕಾರಣ ಹೆಣ್ಣಿನ ಅಂದ, ಉಮರ್ ಖಯಾಮನ ಕಾವ್ಯದ ನಿಶೆಗೆ ಕಾರಣ ಹೆಣ್ಣಿನ ಆನಂದ. ಕಾಳಿದಾಸನ ಕಾವ್ಯಲಹರಿಗೆ ಕಾರಣ ಹೆಣ್ಣಿನ ಅಂದ. ಕ್ಷಿತಿಜ ಕಣ್ಣನ ಕಲೆಯ ಕಲ್ಪನೆಗೆ ಕಾರಣ ಹೆಣ್ಣಿನ ಅಂದ. ಕ್ಷಿತಿಜ ಕಣ್ಣನ ಕಲೆಯ ಕಲ್ಪನೆಗೆ ಕಾರಣ ಹೆಣ್ಣಿನ ಅಂದ. ಕವಿ ಮುತ್ತಣ್ಣನ ಕಾವ್ಯ ಮನೋರಮಿ ರಂಜಿಸೆ ಕಾರಣ ಹೆಣ್ಣಿನ ಅಂದ. ಕಾಳಿದಾಸನ ಕಾವ್ಯಲಹರಿಗೆ ಕಾರಣ ಹೆಣ್ಣಿನ ಅಂದ. ರೋಮಾನ್ಸಿನ ರಾಜ ರೋಮಿಯೋ ಅಂದು ರೋಮಾಂಚಗೊಂಡ ಹೆಣ್ಣಿಂದ. ರೋಮಾನ್ಸಿನ ರಾಜ ರೋಮಿಯೋ ಅಂದು ರೋಮಾಂಚಗೊಂಡ ಹೆಣ್ಣಿಂದ. ಆದಿ ಪುರುಷ ಆಡಂತಿಂದ ಆದಿ ಫಲವನು ಹೆಣ್ಣಿಂದ. ಕಾಳಿದಾಸನ ಕಾವ್ಯಲಹರಿಗೆ ಕಾರಣ ಹೆಣ್ಣಿನ ಅಂದ. ಪ್ರೇಮಿ ಮಜುನು ಪ್ರಣಯ ವಿಲಾಸವು ಅಮರತೆ ಹೊಂದಿತು
ಹೆಣ್ಣಿಂದ ಪ್ರೇಮಿ ಮಜನು ಪ್ರಣಯ ವಿಲಾಸವು ಅಮರತೆ ಹೊಂದಿತು ಹೆಣ್ಣಿಂದ ಪ್ರೇಮದ ವೈಭವ ಸುಂದರ ಶಿಲ್ಪ ತಾಜ್ ಮಹಲ್ ಹೆಣ್ಣಿಂದ ಕಾಳಿದಾಸನ ಕಾವ್ಯಲಹರಿಗೆ ಕಾರಣ ಹೆಣ್ಣಿನ ಅಂದ ಉಮರ್ ಖಯಾಮನ ಕಾವ್ಯದ ನಿಶೆಗೆ ಕಾರಣ ಹೆಣ್ಣಿನ ಆನಂದ. ವೀಕ್ಷಕರೇ, ಕೇಳಿದ್ರಲ್ಲ ಎಷ್ಟು ಅದ್ಭುತವಾದ ಹಾಡು ಸಾಹಿತ್ಯ. ಈಗ ಆಕಸ್ಮಿಕ ಅನ್ನುವ ಒಂದು ಚಲನಚಿತ್ರ ಡಾಕ್ಟರ್ ರಾಜ್ಕುಮಾರ್, ಗೀತಾ ಹಾಗೆ ಮಾಧವಿ ಅವರು ನಡೆಸಿದ್ದಾರೆ. ನಾಗಭರಣ ಅವರ ಇಲ್ಲಿ ದಿಗ್ದರ್ಶನ ಇದೆ. ತರಾಸು ಅವರ ಕಾದಂಬರಿ ಇದು. ಇಲ್ಲಿ ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಇದಕ್ಕಿದೆ. ಈ ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವು, ಈ ಹೆಣ್ಣಿಗೂ ಪ್ರೀತಿಗೂ ಏನು ಬಂಧವು, ನೋಡಲು ಮೋಹಕ ಕೂಡಲು ಪ್ರೇರಕ ಏನು ಮಾಯೆಯೋ. ಎಷ್ಟು ಅದ್ಭುತವಾಗಿ ಇಲ್ಲಿ ರಾಜ್ಕುಮಾರ್ ಅವರು ಹಾಡಿದ್ದಾರೆ ಅಂದರೆ, ಮಂಜುಳಾ ಗುರುರಾಜ್ ಅವರು ಹಮ್ಮಿಂಗ್ ಅನ್ನ ನೀಡಿದ್ದಾರೆ. ಕೇಳಿ. ಈ ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವೋ, ಈ ಹೆಣ್ಣಿಗೂ ಪ್ರೀತಿಗೂ ಏನು ಬಂಧವೋ, ನೋಡಲು ಮೋಹಕ ಕೂಡಲು ಪ್ರೇರಕ ಏನು ಮಾಯವೋ. ಈ ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವೋ, ಈ ಹೆಣ್ಣಿಗೂ ಪ್ರೀತಿಗೂ ಏನು ಬಂಧವೋ. ಮನದ ಕೊಳದ ತಿಳಿಯ ಜಲದ ಮೇಲೆ ಮನವೆಸೆದು ಸಿಗದ ಜಗದ ಸುಖದ ತಳಕ್ಕೆ ನನ್ನ ಬರಸೆಳೆದು ಅಳುವ ಮೊಗದ ಒಳಗೆ ತೆರೆದ ಎದೆಗೆ ಜೊತೆ ಬೆಸೆದು ಇಹದ ಪರದ ಜನ್ಮಾಂತರದ ಕಥೆಯ ಪುಟ ತೆರೆದು ಆಕಸ್ಮಿಕ ಎಂದಳಿ ಚೆಲ್ಲುವ ಬಾಲೆ ಅನಿರೀಕ್ಷಿತ ತಂದಳಿ ಬಲವ ಮಾಲೆ ಗಂಧದ ಕನ್ಯೆಯೋ ದಂತದ ಬೊಂಬೆಯೋ ಏನು ಮಾಯೆಯೋ. ಈ ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವೋ, ಈ ಹೆಣ್ಣಿಗೂ ಪ್ರೀತಿಗೂ ಏನು ಬಂಧವೋ. ಸರಸಿ ಸರಸಿ ಚೆಲುವಿಗೆ ಅರಸಿ ಬಂದಳು ನನ್ನರಸಿ ಕವನ ಕಾವ್ಯ ನಾಟ್ಯ ಗಮಕ ಕಲೆಗಳ ಸಿಂಗರಿಸಿ
ಕನಸು ಮನಸ್ಸು ಬದುಕು ಭ್ರಮೆಯ ನಡುವೆ ಸಂಚರಿಸಿ ಮೌನದ ಒಡವೆ ಧರಿಸಿ ನಕ್ಕಳು ಒಲವನ್ನು ಸಿಂಪಡಿಸಿ ಆಕಸ್ಮಿಕ ಆಗದಿ ಪ್ರೇಮಯೋಗ ಅನಿರೀಕ್ಷಿತ ಅನಿಸದಿ ಪ್ರಣಯ ರಾಗ ಸ್ವರ್ಗದಿ ಸ್ಪರ್ಶವು ಸೌಖ್ಯದಿ ಸಂಗವು ಏನು ಮಾಯವೋ ಏ ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವೋ ಏ ಹೆಣ್ಣಿಗೂ ಪ್ರೀತಿಗೂ ಏನು ಬಂಧವೋ. ಇನ್ನು ಸಂಗೀತದ ವಿಚಾರದಲ್ಲಿ ರಾಜನ್ ನಾಗೇಂದ್ರ ಅವ್ರನ್ನ ಮರೀಲಿಕ್ಕೆ ಹೆಂಗಾಗ್ತದೆ. ಪ್ರೀತಿ ಮಾಡು ತಮಾಷೆ ನೋಡು ಅನ್ನೋ ಒಂದು ಚಿತ್ರದಲ್ಲಿ ರಾಜನ್ ಸರ್ ಅವರ ಸಂಗೀತ ಎಷ್ಟು ಅದ್ಭುತವಾಗಿದೆ ನೀವೇ ನೋಡಿ. ಹಾಗೆ ಎಸ್ ಜಾನಕಿ ಅಮ್ಮ ಅವರು SP ಅವರ ಧ್ವನಿ ಇದಕ್ಕಿದೆ. ಉದಯ್ ಶಂಕರ್ ಅವರ ಸಾಹಿತ್ಯ. ಹೆಂಗೆ ಅಂದರೆ, ನಿನ್ನ ಕಂಡ ನನ್ನ ಕಣ್ಣು ಎಂದೆಂದು ಬೇರೇನು ನೋಡೋದು, ನಿನ್ನ ಕಂಡ ಮೇಲೆ ನನ್ನ ಕಣ್ಣು ಬೇರೆ ಏನು ನೋಡಲ್ಲ, ಮುತ್ತಂತ ಮಾತಂದೆ ಆನಂದ ನೀ ತಂದೆ. ಇಬ್ಬರು ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂದರೆ SP ಅವರು ಜಾನಕಿ ಅಮ್ಮ ಅವರು. ನಿಮಗಾಗಿ ಈ ಹಾಡು. ನಿನ್ನ ಕಂಡ ನನ್ನ ಕಣ್ಣು ಎಂದೆಂದು ಬೇರೇನು ನೋಡದು,